ನಮ್ಮ ಜೊತೆ ಒಬ್ರು ಕಾಲರ್ ಹೇಳಿದ್ದಾರೆ ಶಿಕಾರಿಪುರದಿಂದ ರುದ್ರಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರುದ್ರಪ್ಪ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 17 17 3 1972. 1972. ಹುಟ್ಟಿದ ಸಮಯ ರಾತ್ರಿ 8:30. ರಾತ್ರಿ 8:30. ಏನ್ ಪ್ರಶ್ನೆ ಇತ್ತು? ಅದೇ ಏನ್ ದುಡಿದ್ರು ಕೈ ಸೇರ್ತಾ ಇರಲ್ಲ, ಏನ್ ವ್ಯವಹಾರ ಮಾಡ್ಬೇಕು, ನಾವು ವ್ಯವಸಾಯ ಮಾಡ್ತೇವಿ, ಅದ್ರ ಬಗ್ಗೆ ಕೇಳಬೇಕು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಿಮ್ ಕಾರ್ಯಕ್ರಮ ಚೆನ್ನಾಗಿ ಬರ್ತೈತಿ, ಬಹಳ ನೋಡ್ತೇವೆ ನಾವು. ಬಹಳ ಸಂತೋಷ. ಸಂತೋಷ. ಪಾಪ ನೀವು ಹೇಳಿದ್ರು ಏನು ಕೆಲಸಗಳು ಆಗ್ತಾ ಇಲ್ಲ ಅಂತಲ್ವಾ ಪಾಪ. ಈಗ ತಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ. ಶನಿಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ನಾವು ಪಾಪ ಎಷ್ಟೋ ಶ್ರಮ ಹಾಕ್ತೀವಿ ನಾವು ಕೆಲಸ ಕಡೆ, ಆದರೆ ಅದು ಅಷ್ಟು ಫಲಕಾರಿಯಾಗೋದಿರಲ್ಲ. ಕಾರಣ ಏನಪ್ಪ ಅಂದರೆ ಹೀಗೆ ಅಷ್ಟಮದಲ್ಲಿ ನಿಂತಹ ಶನೈಶ್ಚರನ ಟೈಮ್ ನಡೀತಾ ಇದೆ. ಹೀಗೆ ದುಸ್ಥಾನದಲ್ಲಿರೋ ಗ್ರಹಗಳ ಕಾಲದಲ್ಲಿ ನೀವೆಷ್ಟು ಶ್ರಮ ಹಾಕಿದ್ರೂ ನೀರಿನಲ್ಲಿ ಹೋಮ ಮಾಡಿದಾಗ ಆಗುತ್ತೆ, ಏನು ಪ್ರಯೋಜನ ಇಲ್ಲದೆ ಹೋಗ್ಬಿಡುತ್ತೆ. ಇದಕ್ಕೆ ನೀವು ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಮಂದಿರ ಇದ್ದರೆ ಪ್ರತಿ ಶನಿವಾರ ಎಳ್ಳೆಣ್ಣೆ ತೊಗೊಂಡು ಹೋಗಿ ಕೊಡಿ. ಎಳ್ಳೆಣ್ಣೆ ದೀಪ ಹಚ್ಚಿದ್ರೂ ಆಗುತ್ತೆ. ಅಥವಾ ಶನೈಶ್ಚರ ಇಲ್ಲ ಅಂತಂದರೆ ಈಶ್ವರ ಸನ್ನಿಧಾನದಲ್ಲಿ ಮಾಡಿದ್ರೂ ಆಗುತ್ತೆ. ಪ್ರತಿ ಶನಿವಾರ ಅಲ್ಲಿ ಹೋಗಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ಒಂದು ಪರಮಾತ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ ನಿಮಗೆ. ವಸ್ತುತಃ ಚಂದ್ರ ಶುಕ್ರ ಇಬ್ಬರು ಚೆನ್ನಾಗಿದ್ದಾರೆ, ಕರ್ಮಾಧಿಪತಿ ಚಂದ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದೇ, ಅವನು ಕೃಷಿ ಜಲಜಾಂಗನ ಶ್ರೇಯಾಶ್ಚ ಅಂತ ಹೇಳುತ್ತೆ. ಹೀಗಾಗಿ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಈ ದಿನಸಿ ಆಗಬಹುದು, ತರಕಾರಿಗಳಾಗಬಹುದು, ಹಸಿರು ಪದಾರ್ಥಗಳು ಅಂತ ಏನಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಬೆಳೆಗಳೆಲ್ಲ ಚೆನ್ನಾಗಾಗುತ್ತೆ. ಪ್ರಯತ್ನ ಮಾಡಬಹುದು. ನೀರಿನ ಸಪ್ಲೈ ಇತ್ಯಾದಿ ಇಂಥ ಪ್ರಯತ್ನ ಕೂಡ ತಾವು ಮಾಡಬಹುದು. ಆ ರೀತಿಯಲ್ಲೂ ತುಂಬ ಚೆನ್ನಾಗಿದೆ. ಈ ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಶನೈಶ್ಚರನ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ಧನ್ಯವಾದಗಳು ರುದ್ರಪ್ಪ ಅವರೇ. ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಕೋಲಾರದಿಂದ ಪದ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 1992 7ನೇ ತಿಂಗಳು 7ನೇ ತಾರೀಕು ಮಂಗಳವಾರ ರಾತ್ರಿ 11:25. ಓಕೆ, ಏನ್ ಪ್ರಶ್ನೆ ಇತ್ತು? ಅವಳ ಮ್ಯಾರಿಟಲ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಕೇಳಬೇಕಾಗಿತ್ತು ಗುರುಗಳನ್ನ. ಪದ್ಮ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಇನ್ನೊಂದ್ಸಲ ಹೇಳ್ತೀರಾ? 77 ಅಲ್ಲ 92. 92. ಸಮಯ ಏನಂದ್ರೆ 11 ಗಂಟೆ 11:25 ರಾತ್ರಿ ಮಂಗಳವಾರ. 25 ರಾತ್ರಿನಾ? ಓಕೆ. ಚಿತ್ತ ನಕ್ಷತ್ರ, ತುಲಾ ರಾಶಿ ಅಲ್ವಾ? ಹೌದು ಸ್ವಾಮಿ. ಹೌದು ಸ್ವಾಮಿ. ನೋಡಿ, ಇದು ಜಾತಕದಲ್ಲಿ ಈಗ ಪ್ರಸ್ತುತ ಕಾಲ, ವಸ್ತುತಃ ನಮಗೆ ಕಾಲವೇ, ಅದು ಬೇಸಿಗೆ ಕಾಲವೋ ಚಳಿಗಾಲವೋ ಯಾವುದು ನಮಗೆ ತಂದು ಕೊಡ್ತಾ ಇದೆಯಪ್ಪ ಅಂದರೆ ಕಾಲ. ಇದೇ ರೀತಿಯಲ್ಲೇ ಬದುಕಿಗೂ ಹಾಗೆ ಗ್ರಹಗಳು ಕಾಲವನ್ನು ಸೂಚಿಸ್ತವೆ. ಆ ಕಾಲ ನಮಗೆ ಹಿತವೋ ನೋವೋ ಈ ಥರದ್ದಾಗಿರ್ತದೆ. ಈಗ ಪ್ರಸ್ತುತ ಅವರಿಗೆ ಗುರುದಶೆಯಲ್ಲೇ ನಡೀತಾ ಇರತಕ್ಕಂಥದ್ದು ಚಂದ್ರ ಭುಕ್ತಿ ನಡೀತಾ ಇದೆ. ನೋಡಿ, ಚಂದ್ರ ಜಾತಕದಲ್ಲಿ ಇರ್ತಕ್ಕಂಥ ಸ್ಥಾನ ಅಷ್ಟಮದಲ್ಲಿದ್ದಾನೆ. ನೋಡಿ, ಚಂದ್ರನಿಗೆ ಪಕ್ಷದ ಬಲ ಇದೆ, ಆದರೆ ದುಸ್ಥಾನ ಸೇರಿದ್ದಾನೆ. ಅಷ್ಟಮದಲ್ಲಿದ್ದಾಗ ನಷ್ಟ, ವ್ಯಥೆ, ನೋವು, ಅಪವಾದ ಈ ರೀತಿಯ ಸಾಧ್ಯತೆಗಳನ್ನು ಸೂಚಿಸುತ್ತೆ. ಅಷ್ಟಮ ಸ್ಥಾನವನ್ನು ಒಂದು ಮಲಿನ ಸ್ಥಾನ ಅಂತ ಕರೆದಿದೆ ಶಾಸ್ತ್ರ. ಹಾಗಂತ ಇದಕ್ಕೆ ಏನಪ್ಪ ಪರಿಹಾರ? ಆತಂಕ ಮಾಡ್ಕೊಂಡು ಕಂಗಾಲಾಗಿ ಕುತ್ಕೊಂಡ್ಬಿಡೋದ? ಇದಕ್ಕೆ ಇಲ್ಲ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಚಂದ್ರನಿಗೆ ಗೌರಿ ಆರಾಧನೆಯನ್ನು ಹೇಳಿದೆ. ಹೀಗಾಗಿ ಸಾಧ್ಯವಾದರೆ ಒಂದು ಸಲ ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ, ಹಾಲಿನ ಅಭಿಷೇಕ ಮಾಡಿಸಿ, ಪ್ರತಿ ಸೋಮವಾರ ಮಾಡಿಸಿ. ಹೀಗೆ 1 ವರ್ಷ ಕಾಲ ನಿರಂತರವಾಗಿ ಮಾಡಿಸಿ. ಅದು ಖಂಡಿತ ತುಂಬ ಸಹಾಯ ಮಾಡುತ್ತೆ. ಒಳ್ಳೆಯ ಫಲವನ್ನು ತುಂಬಿ ಮತ್ತೆ ಸಮೃದ್ಧತೆಯನ್ನು ತಂದುಕೊಡುತ್ತೆ. ಇದ್ರ ಜೊತೆಗೆ ಸಾಧ್ಯವಾದರೆ ಒಂದು ಸಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ಹತ್ತಿರದಲ್ಲಿ ಮಾಡ್ತಾರೆ ಅಂದರೆ ಅಲ್ಲೇ ಮಾಡಿಸಿ, ಇಲ್ಲ ಅಂದರೆ ಒಂದು ಸಲ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಹೋಗಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ. ತುಂಬ ಅನುಕೂಲ ಆಗುತ್ತೆ. ನೀವು ಮಾಡಿ ನೋಡಿ. ನೀವು ಆತಂಕಕ್ಕೆ ಒಳಗಾಗೋದು ಬೇಡ. ನಿಮ್ಮ ಧ್ವನಿ ತುಂಬ ದೂರದಿಂದ ಇತ್ತು, ಕಂಗಾಲಾಗಬೇಡಿ. ಈ ಪರಿಹಾರದಿಂದ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಪದ್ಮ ಅವರೇ. ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಚಿತ್ರದುರ್ಗದಿಂದ ನಾಗರಾಜ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 22/7 2020. 2020. ಹುಟ್ಟಿದ ಸಮಯ 1:56 PM. ಮಧ್ಯಾಹ್ನ 1:54. 56 ನಿಮಿಷ. ಏನ್ ಪ್ರಶ್ನೆ ಇತ್ತು? ಹುಟ್ಟಿದಾಳಿಂದ ಬಹಳ ಆಟ ಮಾಡ್ತಾ ಮೇಡಮ್. ಆಮೇಲೆ ಬೇರೆ ಕಡೆ ಎಲ್ಲ ಕಳಿಸಿ ಏನೋ ದೋಷ ಐತೆ ಹಂಗೆ ಎಲ್ಲ ಮಾಡಿದ್ರು, ಆದ್ರೂ ಏನು ಇದಾಗ್ತಿಲ್ಲ. ಅದಕ್ಕೆ ಕೇಳಾರಂತ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.
ಈಗ ಕೇತು ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. ವಸ್ತುತಃ ಅಂತಹ ದೋಷ ಮತ್ತೊಂದು ಮಗದೊಂದು ಏನೂ ಇಲ್ಲ, ಆತಂಕ ಮಾಡ್ಕೋಬೇಡಿ. ಸಹಜವಾಗಿ ಕೆಲವೊಮ್ಮೆ ಹಠ ಸ್ವಭಾವ ಇತ್ಯಾದಿ ಉಂಟಾಗುತ್ತೆ. ಚಂದ್ರ ಸ್ವಲ್ಪ ವೀಕಾಗಿದ್ದಾನೆ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ಏನೂ ಅಂತಹ ತೊಂದರೆ ಇಲ್ಲ. ಹೀಗಾಗಿ ಶನೈಶ್ಚರನ ಬಲ ಚೆನ್ನಾಗಿದೆ, ಗುರು ಬಲ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ, ಎಲ್ಲ ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿದ್ದಾರೆ. ಇದೆಲ್ಲ ಒಳ್ಳೆಯ ಯೋಗ. ಬುಧ ತುಂಬ ಚೆನ್ನಾಗಿದ್ದಾನೆ, ಅದು ನವಮ ಸ್ಥಾನದಲ್ಲಿ, ತುಂಬ ಒಳ್ಳೆಯದು ಇದೆಲ್ಲ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಈಗ ಹತ್ತಿರದಲ್ಲಿ ಯಾವುದು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮವನ್ನು ತಂದು ಲೇಪನೆ ಮಾಡಿ ಹಣೆಗೆ ಮೈಗೆ ಎಲ್ಲ ಹಿಡಿ, ಅದು ತುಂಬ ಸಹಾಯವಾಗುತ್ತೆ. ಕಂಗಾಲಾಗುವ ಅವಶ್ಯಕತೆ ಖಂಡಿತ ಇಲ್ಲ. ಚೆನ್ನಾಗಿದೆ ಜಾತಕ, ಒಳ್ಳೆಯ ವಿದ್ಯೆ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ನಾಗರಾಜ್ ಅವರೇ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಸುನೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುನೀತಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಡೇಟ್ ಆಫ್ ಬರ್ತನ ತಿಳಿಸಿ. 10/8/2002. 2002. ಹುಟ್ಟಿದ ಸಮಯ ಬೆಳಿಗ್ಗೆ 10:40. ಬೆಳಗ್ಗೆ 10:42. ಏನ್ ಪ್ರಶ್ನೆ ಇತ್ತು? ಅವ್ರು ಹೈಯರ್ ಎಜುಕೇಶನ್ಗೆ ಹೊರದೇಶಕ್ಕೆ ಹೋಗ್ತಾ ಇದ್ದಾಳೆ. ಅದ್ರ ಅಲ್ಲಿ ಬಗ್ಗೆ ಹೆಂಗಿರುತ್ತೆ ಇವಾಗ ಯುದ್ಧದಾರೆ ನಡೀತಿದ್ದಿಲ್ಲ. ಸೆಪ್ಟೆಂಬರ್ಗೆ ರೆಡಿ ಆಗಿದ್ದಾಳೆ. ಓಕೆ ಸುನೀತಾ ಅವರೇ ಮತ್ತೆ ನಮಸ್ಕಾರ. ಮುಂದಿನ ವಿಷಯ ಹೆಂಗಿದೆ ಅಂತ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಇವರಿಗೀಗ ಶನಿ ಭುಕ್ತಿ ನಡೀತಾ ಇದೆ. ಅದು ರವಿದಶೆಯಲ್ಲಿ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಕರ್ಮಸ್ಥಾನ ಚೆನ್ನಾಗಿದೆ. ಇವರೇ ಆತಂಕಕ್ಕೊಳಗಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಚತುರ್ಥಾಧಿಪತಿ ಗುರು ಬಲಿಷ್ಠನಾಗಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ಮತ್ತು ಪಂಚಮಕ್ಕೆ ಗುರು ದೃಷ್ಟಿ ಇರೋದು ತುಂಬ ಹೈಯರ್ ಸ್ಟಡೀಸ್ಗೆ ಒಳ್ಳೆಯ ಕಾಲ. ಮತ್ತು ಗುರು ದೃಷ್ಟಿ ಇದ್ಬಿಟ್ರೆ ಅದು ತುಂಬ ಪ್ರಚಂಡ ಬುದ್ಧಿವಂತಿಕೆ ಬರುತ್ತೆ ಅಂತ. ಹೀಗಾಗಿ ಚೆನ್ನಾಗಿದೆ. ಚೆನ್ನಾಗಿರುವಾಗ ಯಾವುದೇ ತೊಡಕಾಗಲ್ಲ. ಗ್ರಹಗಳೆಲ್ಲ ಚೆನ್ನಾಗಿದ್ದಾಗ, ಒಳ್ಳೆಯ ಕಾಲವೂ ಇದ್ದಾಗ ಏನು ಯಾರು ವಿರೋಧ ಮಾಡಿದ್ರೂ ಆ ವಿರೋಧಕ್ಕೆ ಹುಲ್ಲುಕಡ್ಡಿ ಬೆಲೆ ಇರಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.